ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಲ್ಲಮ್ಮ ನೀವು ಬಡಿಸಿ. ಅಮ್ಮ ಇನ್ ಒಂದ್ ನಿಮಿಷ ಇರಮ್ಮ. ಅದಕ್ಕೆ ನೀವು ಈ ಕೋತಿ ಮಾತು ಕೇಳ್ತಾ ಇದ್ದೀರಲ್ಲ, ಬಡ್ಸಿ. ಮೀರಾ 5 ನಿಮಿಷ ಆಯ್ತಲ್ಲ ಪುಟ್ಟ, ಈಗ ಬಡಿಸ್ಲಾ? ಹಾಗಾದ್ರೆ ಸ್ಟೋರ್ ರೂಮ್ ಅಲ್ಲಿ ಇದ್ದ ದಿಲೀಪ್ ಭಾಷಣ ಎಲ್ಲ ಹೋಯ್ತು? ನೋನೋ ಇವತ್ ಬೇಡ, ನಾಳೆಯಿಂದ ಯಾವ್ಯಾವ ಮೀಟಿಂಗ್ಸ್ ಇದೆ ಅದನ್ನ ನಂಗೆ ಅಪ್ಡೇಟ್ ಮಾಡಿ. ಯಾವ್ದನ್ನ ಅರೇಂಜ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅನಿ, ಮೀಟಿಂಗ್ ಬಗ್ಗೆ, ಆಫೀಸ್ ವಿಷಯದ ಬಗ್ಗೆ ಅಣ್ಣಂಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದೆ ತಾನೆ. ಅಣ್ಣನೇ ಕಾಲ್ ಮಾಡಿದ್ರು ಫೋನ್ ಪಿಕ್ ಮಾಡಬೇಡಿ. ನಾನು ಹೇಳಿದ್ದೆ ತಾನೆ, ಆಫೀಸಲ್ಲಿ ಏನೇ ಸಮಸ್ಯೆ ಇದ್ರು, ಏನೇ ಕೆಲಸಗಳಿದ್ರು ನನಗೆ ಫೋನ್ ಮಾಡಿ. ಓಕೆ ಅನಿ, ಈಗಾಗಲೇ ನಾನು ಆಫೀಸ್ಗೆ ಹೋಗ್ದೆ 15 ದಿನ ಆಯ್ತು ಕಣೋ. ಇನ್ನೂ 15 ದಿನ ನೀನು ಆಫೀಸ್ಗೆ ಹೋಗುವಾಗಿಲ್ಲ. ಆಫೀಸಲ್ಲಿ ಏನೇ ಕೆಲಸ ಇದ್ರು ನಾನು ನೋಡ್ಕೋತೀನಿ. ಅಲ್ಲ ಕಣೋ. ಅಮ್ಮ, ಆ ಗಿಫ್ಟ್ ಕೊಡಿ. ಗಿಫ್ಟಾ? ಇದನ್ನ ಹಲ್ಲಿನ ಕೊಡಪ್ಪ. ಇದು ಅಮ್ಮಂದಲ್ವಾ? ಅಮ್ಮಂದೆ. ಇದನ್ನ ಯಾಕೆ ಅಹಲ್ಯ ಅವ್ರು ಕೊಡಬೇಕು? ಅಹಲ್ಯ ಮೊದಲನೇ ಸತಿ ಈ ಮನೇಲಿ ಅಡುಗೆ ಮಾಡಿದಾಳೆ, ಅದಕ್ಕೆ ಮನೆ ಸೊಸೆಗೆ ಇದನ್ನ ಉಡುಗೊರೆಯಾಗಿ ಕೊಡೋಣ ಅಂದ್ಕೊಂಡಿದೀವಿ. ಇದು ನಿಮ್ಮ ಐಡಿಯಾನಾ? ಅಲ್ಲ ಅಂತ ನಿನಗೂ ಗೊತ್ತು. ಮೀರಾ ಹೇಳಿರ್ತಾಳೆ, ಅದು ನಮಗೂ ಒಪ್ಪಿಗೆ ಆಗಿದೆ ಅಂತ ನಿನಗೂ ಅನ್ನಿಸ್ತಾ ಇದೆ ಅಲ್ವಾ? ಎಕ್ಸಾಕ್ಟ್ಲಿ ರೈಟ್. ಇದು ಅವಳ ಐಡಿಯಾನೇ. ಅಮ್ಮ, ನೀವೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮನೇ ಕೊಡ್ಬೋದಿತ್ತು, ಆದರೆ ಗಂಡ ಹೆಂಡತಿ ಮಧ್ಯೆ ಇವತ್ತೇನೋ ಲವ್ ಲೆಟ್ರ್ ಕತೆ ನಡೀತಾ ಇತ್ತಲ್ವಾ, ಅದು ಹಾಗೆ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೇನೋ ಅಂತ ನಾನೇ ಬೇಡ ಅಂದೆ. ಅಣ್ಣ, ಅದಕ್ಕೆ ನೀನು ಡ್ರೆಸ್ ಸೆಲೆಕ್ಟ್ ಮಾಡಿ ನಿನಗಿಷ್ಟ ಆಗೋ ಥರ ಒಂದು 2 ಲೈನ್ ಬರ್ತಿದ್ದಾರೆ. ಹಾಗೆ ನೀನು ಅವ್ರಿಗೆ ಗಿಫ್ಟ್ ಕೊಟ್ಟು ಅವ್ರಿಗಿಷ್ಟ ಆಗೋ ಥರ ಒಂದು 2 ಲೈನ್ ಬರೆಯೋ, ಚೆನ್ನಾಗಿರುತ್ತೆ. ಅನಿ, ಈಗ ಸುಮ್ಮನೆ ಇದ್ರೆ ಸರಿ. ಯಾಕಣ, ಅದಕ್ಕೆ ರೊಮ್ಯಾಂಟಿಕ್ ಆಗಿ ಲೆಟ್ರ್ ಬರೆಯೋದಕ್ಕೆ ನಾಚಿಕೆನಾ? ಅನಿ ಸಾಕು ಕಣೋ. ಅಮ್ಮ, ಆ ಲೆಟ್ರನ್ನ ಓದಿ ಅಣ್ಣ ಯಾವ ಥರ ರಿಯಾಕ್ಟ್ ಮಾಡ್ದ ಗೊತ್ತಾ? ನೀವು ಅಂದ್ರೆ ನನಗಿಷ್ಟ, ನಿಮ್ಮ ಗುಣ ಅಂದ್ರೆ ನನಗಿಷ್ಟ, ನಿಮ್ಮ ನಡತೆ ಅಂದ್ರೆ ನನಗಿಷ್ಟನೋ ಇಷ್ಟ. ಅಬ್ಬಬ್ಬಾ, ಅನಿ ಬೇಡ. ಏನ್ ಮಾಡ್ತೀಯ ಅಣ್ಣ? ನನ್ನ ಮಾತು ಕೇಳು. ಅನಿ ಬಾ, ನೀನು ಮಾಡ್ತೀನಿ ನಿನ್ಗೆ. ನೋಡಿಮ್ಮ ಹೇಗೆ ರೇಗಿಸ್ತಾನೆ. ಅಣ್ಣ ಮರಿಬೇಡ, ಲೆಟ್ರು ಲೈಫ್ ಲಾಂಗ್ ಆಟಲ್ಲಿ ಇರುತ್ತೆ. ಗಿಫ್ಟ್ ಕೊಡ್ಬೇಕಾದ್ರೆ ಲೆಟ್ರ್ ಕೊಡೋದನ್ನ ಮರಿಬೇಡ. ನಿಂತ್ಕೊಳ್ಳಿ. ದೇವ್ರೆ, ಈ ರಾಮ ಲಕ್ಷ್ಮಣರನ್ನ ಕೊನೆವರೆಗೂ ಹೀಗೆ ಇಟ್ಟಿರಪ್ಪ. ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರತ್ತೆ. ಇವಳಂತೂ ಮಿತಿಮೀರಿ ಹೋಗ್ತಿದ್ದಾಳೆ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಮನೆ ಯಜಮಾನನ ಜೊತೆ ಹೇಗ್ ನಡ್ಕೋಬೇಕು ಅನ್ನೋದು ಇವಳಿಗೆ ಗೊತ್ತಿಲ್ಲ.
ಎಷ್ಟೇ ಆಗ್ಲಿ ಕೆಲಸದವಳ ಮಗಳು ಕೆಲಸದವಳ ತರ ಇರ್ಬೇಕು, ಮನೆ ಮಗಳ ತರ ಆಡಬಾರ್ದು. ಅಮ್ಮ ಸ್ವಲ್ಪ ಮೆತ್ತಗ್ ಮಾತಾಡು, ನಾವ್ ಎಲ್ಲಿದ್ದೀವಿ ಅನ್ನೋದ್ ಮರಿಬೇಡ. ನನ್ ಮಗಳ ಮನೇಲಿದ್ದೀನಿ ಕಣೆ ನಾನು. ಅಲ್ಲ, ನನ್ ಮಗಳಿಗೆ ಸಾಕಿ ತಿಂತ ಅವಳಿಗೆ ಅರ್ಥ ಆಗೋದ್ ಬೇಡವಾ? ಚಿಕ್ಕನ್ನಿಂದ ಜೊತೆಗ್ ಬೆಳೆದ್ರೆ ಏನಂತೆ, ಮದ್ವೆ ಆದ್ಮೇಲೆ ಹೇಗ್ ನಡ್ಕೋಬೇಕು ಅನ್ನೋ ಪ್ರಜ್ಞೆ ಬೇಡ ಅವಳಿಗೆ. ಮಾಡೋದ್ ನೋಡಿದ್ರೆ ತೆಗ್ ಮುಖಕ್ ನಾಲ್ಕು ಬಾರಿಸ್ಬೇಕನ್ಸತ್ತೆ. ಅಲ್ಲಿಗೆ ನಿನ್ ಮಗ್ಳ ಕಥೆ ಮುಗಿಯುತ್ತೆ. ಅಮ್ಮು, ಮತ್ತಿನ್ನೇನಮ್ಮ ಕಪಾಳಕ್ ಬಾರಿಸ್ತೀನಿ ಅಂತ್ಯ. ಮೀರಾ ಇಂದ ಅಕ್ಕಂಗೆ ಯಾವ ಪ್ರಾಬ್ಲಮ್ ಇಲ್ಲ, ನಿನ್ಗೇನ್ ಸಮಸ್ಯೆ ಅಂತ. ನನ್ ಸಮಸ್ಯೆನೇ ಅದು ಕಣೆ. ಅಲ್ಲ, ನನ್ ಕಣ್ಣಿಗೆ ಕಾಣಿಸ್ತಿರೋದು ನನ್ ಮಗಳ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ ಅಂತ. ಎಲ್ಲ ಕೆಲ್ಸಕ್ಕೂ ಅವಳನ್ನೇ ಕರೀತಾಳೆ, ಅವಳನ್ನೇ ಮುದ್ದು ಮಾಡ್ತಾಳೆ. ನನ್ಗಂತೂ ಆ ಮೀರನ್ ಕಂಡ್ರೆ ಮೈಯೆಲ್ಲ ಉರಿಯತ್ತೆ. ಮೊದಲನೇ ದಿನ ಹಾಲಲ್ಲಿ ಕೂತು ನನ್ ಮಗಳು ಅಳೆಯಂದ್ರಿರೋ ರೂಮ್ನೇ ನೋಡ್ತಾ ರಾತ್ರಿ ಎಲ್ಲ ಕಳೆದ್ಲು. ಇವತ್ತು ನನ್ ಮಗಳು ಮಾಡಿದ ಅಡಿಗೆ ಮೊದಲನೇ ತುತ್ತನ್ನ ಅಳಿಯಂದ್ರು ತಿನ್ನೋದಿಕ್ಕಾಗ್ಲಿಲ್ಲ. ಅಳಿಯಂದ್ರಿಗೆ ಬಡ್ಸಕ್ ಹೋದ್ರೆ ಅದನ್ ತಡ್ದು ತಾನ್ ತಿನ್ಲು. ಮುಂದೆ ಇವಳಿಂದ ನನ್ ಮಗಳಿಗೆ ಇನ್ನೇನೇನ್ ತೊಂದರೆ ಆಗುತ್ತೋ. ಅಮ್ಮ ಪ್ಲೀಸ್ ಸ್ಟಾಪ್ ಇಟ್. ಮೀರಾ ಇಂದ ಅಕ್ಕಂಗೆ ಯಾವ ತೊಂದರೆನೂ ಇಲ್ಲ. ತೊಂದರೆ ಆಗೋದಿದ್ರೆ ಅದು ನಿನ್ ಯೋಚನೆಗಳಿಂದ. ಅಮ್ಮ ನನಗೆ ಎಕ್ಸಾಮ್ಸ್ ಇದೆ, ನಾನು ಓದ್ಕೊಳ್ಬೇಕು, ಪ್ಲೀಸ್ ಡಿಸ್ಟರ್ಬ್ ಮಾಡ್ಬೇಡ. ನಿನ್ಗೇನೆ ಹೋಗ್ಬೇಕು, ಹೊಟ್ಟೆ ಉರಿತಾ ಇರೋದು ನಂದು. ಮಗಳ ಸಂಕಟ ಏನು ಅಂತ ತಾಯಿಗೆ ಮಾತ್ರ ಅರ್ಥ ಆಗೋದು. ಕಳೆನ ಚಿಕ್ಕದಿರುವಾಗ್ಲೇ ಕಿತ್ತಾಕ್ಬೇಕು, ಆಗ್ಲೇ ಬೆಳೆ ಸುರಕ್ಷಿತವಾಗಿರೋದು. ಇಲ್ಲ, ನನ್ನ ಮಗಳಿಂದ ಸಾಕೇತ್ ಜೀವನಕ್ಕೆ ತೊಂದರೆ ಆಗ್ಬಾರ್ದು. ಸಾಕೇತ್ ಅಹಲ್ಯ ಮಧ್ಯೆ ಬೆರಕ್ ಬರಬಾರ್ದು. ಅಹಲ್ಯ ಅವರೇ, ಅಹಲ್ಯ ಅವರೇ, ಅಹಲ್ಯ ಅವರೇ, ಅನಿ ಹೇಳೋದು ಸರಿ. ಗಿಫ್ಟನ್ನ ಹಾಗೆ ಕೊಟ್ರೆ ಇಂಪ್ಯಾಕ್ಟ್ ಇರಲ್ಲ. ಅದ್ರ ಜೊತೆ ಮನಸ್ಸಿನ ಭಾವನೆಗಳನ್ನೂ ಹಂಚ್ಕೊಂಡ್ರೆ ಲೈಫ್ ಲಾಂಗ್ ನೆನಪಿರುತ್ತೆ. ನನಗೆ ಬುದ್ಧಿ ಬಂದಾಗಿಂದಲೂ ಬಿಸ್ನೆಸ್ಸು, ಮನೆ ಜವಾಬ್ದಾರಿ ಅಂತಲೇ ಬೆಳೆದವನು. ಈ ಪ್ರೀತಿ, ಪ್ರೇಮ, ಲವ್ ಲೆಟ್ರು ನನಗೆ ಹೊಸ್ತು. ಏನು ಬರೀಲಿ, ಇರಲಿ ಟ್ರೈ ಮಾಡೇ ಬಿಡೋಣ. ಏನು ಬರೀಲಿ? ನನ್ನ ಪ್ರೀತಿಯ ಚೇಚೆ 100 ವರ್ಷದಿಂದೇನು ಇದನ್ನೇ ಬರೆದಿರ್ತಾರೆ ಅನ್ಸುತ್ತೆ. ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ. ಬೇರೇನು ಬರೆಯೋದು? ಹಾ, ಹಾಯ್ ಅಹಲ್ಯ ಅವರೇ. ಅಯ್ಯೋ, ಮಾಮೂಲು ದಿನ ಅಹಲ್ಯ ಅವರೇ ಅಂತ ಕರೆದಂಗಿದೆ ಇದು. ಬೇಡ ಬೇಡ. ಏನಪ್ಪ ಮಾಡಲಿ, ಈ ಸ್ಟುಪಿಡ್ ತಲೆಗೆ ಯಾವ ರೊಮ್ಯಾಂಟಿಕ್ ಲೈನ್ಸು ಬರ್ತಿಲ್ವಲ್ಲ. ಏನು ಮಾಡಲಿ? ಹಾಂ, ಹೀಗೆ ಬರೆದ್ರೆ ಹೇಗೆ? ಮೈ ಡಿಯರ್ ಅಹಲ್ಯ. ಎಸ್, ದಿಸ್ ಸೌಂಡ್ಸ್ ಗುಡ್. ಇದನ್ನೇ ಬರೆಯೋಣ. ಮೈ ಡಿಯರ್ ಅಹಲ್ಯ. ಚೆನ್ನಾಗಿಲ್ಲ. ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ನನ್ನ ಪ್ರೀತಿ ಅಂತ ಬರೆದಿದ್ದೆ, ಅದೇ ಎಷ್ಟೋ ಚೆನ್ನಾಗಿತ್ತು. ಇಂಗ್ಲೀಷ್ ಬೇಡಪ್ಪ, ಥೂ, ಚೆನ್ನಾಗಿಲ್ಲ. ಬೇರೇನು ಬರೆಯೋದು? ಅಯ್ಯೋ, ಈ ಲೆಟ್ರ್ ಸವಾಸನೇ ಬೇಡಪ್ಪ. ಅವ್ರಿಗೆ ಗಿಫ್ಟ್ ಕೊಡಬೇಕಾದ್ರೆ ಪ್ರೀತಿಯಿಂದ ಒಂದು ಮಾತು ಹೇಳ್ಕೊಟ್ಬಿಡ್ತೀನಿ ಅಷ್ಟೇ.
ಅರೆ ಇದೇನಿದು ಪೇಪರ್ ಎಲ್ಲ ಹೀಗೆ ಬಿಸಾಡಿದ್ದೀರಾ? ಏ ಒಂದು ನಿಮಿಷ ನಾನೇ ತೆಗಿತೀನಿ. ನೀವ್ಯಾಕೆ ಕಷ್ಟಪಡ್ತೀರಾ? ನಾನಿಲ್ವಾ? ಏನಾಯ್ತು? ನಥಿಂಗ್. ಹೌದು, ನೀವಿವತ್ತು ಮೊದಲನೇ ಸಲ ಈ ಮನೇಲಿ ಅಡುಗೆ ಮಾಡಿದ್ರಂತಲ್ಲ, ನೀವು ಅಡುಗೆ ಶಾಸ್ತ್ರ ಮಾಡಿದ್ದಕ್ಕೆ ಅಮ್ಮ ನಿಮ್ಗೆ ಗಿಫ್ಟ್ ಕೊಡು ಅಂತ ಹೇಳಿದ್ರು. ತಗೊಳ್ಳಿ. ಅಡುಗೆ ಶಾಸ್ತ್ರಕ್ಕೆ ಗಿಫ್ಟಾ? ಎಸ್ ಹೌದು. ನೀವಿನ್ಮೇಲೆ ಈ ಮನೇಲಿ ಏನೇ ಕೆಲಸ ಮಾಡಿದ್ರು ಅದು ನಿಮ್ಮ ಲೈಫ್ ಅಲ್ಲ, ನನ್ನ ಲೈಫಲ್ಲಿ ಮೆಮೊರಬಲ್, ನಮ್ಮ ಲೈಫಲ್ಲಿ ಮೆಮೊರಬಲ್ ಆಗಿರಬೇಕು ಅಂತ ಈ ಗಿಫ್ಟ್ ತಂದಿದ್ದೀನಿ. ನಾನೊಂದು ಕಾಲ್ ಮಾಡಬೇಕು, ನಾನು ಇನ್ನು ಬರ್ತೀನಿ. ತಗೊಳ್ಳಿ. ಸಾಕು. ನೀನು ಈ ವಿಷಯದಲ್ಲಿ ತುಂಬ ವೀಕು. ಫೋನ್ ಕಾಲ್ ಇದೆ ಅಂತ ಬಂದ್ಬಿಡದ? ಈ ವಿಷಯ ಏನಾದರೂ ಮೀರಂಗೆ ಗೊತ್ತಾದ್ರೆ ನಗ್ತಾಳಷ್ಟೇ. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ಚಿನ್ನ ನನ್ನ ಪ್ರೀತಿ. ಅಹಲ್ಯ ಅಮ್ಮ ಪ್ರೀತಿಯಿಂದ ನಿನ್ನ ತಂಗಿ ಅಂತ ಕರೀತಾರೆ. ನಿನಗೆ ಯಾಕೆ ಅವ್ರ ಮೇಲೆ ಇಷ್ಟೊಂದು ದ್ವೇಷ? ಯಾಕೆ ನೀನು ಅವ್ರು ಮಾಡೋ ಕೆಲಸಗಳಿಗೆಲ್ಲ ಅಡ್ಡಿ ಆಗ್ತಿದ್ಯಾ? ನೀನ್ ಮಾಡಿದ್ ಎಂತ ದೊಡ್ಡ ತಪ್ಪು ಗೊತ್ತಾ? ಇದರಿಂದ ಎಷ್ಟು ಜನರ ಮನ್ಸಿಗೆ ನೋವಾಗಿರುತ್ತೆ ಗೊತ್ತೇನೆ? ಸಾಕೆತ್ಗೆ ನಿನ್ ಮೇಲೆ ಪ್ರೀತಿ ಇದೆ ಅಂದ ಮಾತ್ರಕ್ಕೆ ಗಂಡ ಹೆಂಡತಿ ಮಧ್ಯೆ ನಡೆಯೋ ವಿಷಯಗಳಿಗೆ ನೀನ್ ಮೂಗ್ ತೂರಿಸ್ಬೇಕಂತಲ್ಲ. ಅನಿಕೇತ್ ಬೇಜಾರು ಮಾಡ್ಕೊಂಡಿದ್ದಾನೆ. ಲಕ್ಷ್ಮಿಯವರು, ನಮ್ರತ, ಯಜಮಾನ್ರು ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಮೀರಾ ನೀನು ತಪ್ಪು ಮಾಡ್ತಾ ಇದೀಯಾ, ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಇಲ್ಲ ಅಮ್ಮ, ಆ ಕ್ಷಣಕ್ಕೆ ನಾನ್ ಮಾಡಿದ್ದೆ ಸರಿ ಇದೆ. ಏನ್ ಸರಿಯಾಗಿದೆ? ಪ್ರೀತಿಯಿಂದ ಸಮಾಧಾನವಾಗಿ ಇಷ್ಟು ಬುದ್ಧಿ ಹೇಳಿದ್ರು ನಿಂದೇ ಸರಿ ಅಂತ ವಾದಿಸ್ತಾ ಇದೆಯಲ್ಲ. ನೀ ನನಗೆ ಎಷ್ಟು ಸರಿ ಹೇಳಿದ್ರು ಅಷ್ಟೇ. ನಿನಗೆ ಈ ಮನೆಯವ್ರ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಕಾಳಜಿ ಇದೆಯೋ ಅಷ್ಟೇ ಪ್ರೀತಿ ವಿಶ್ವಾಸ ಕಾಳಜಿ ನನಗೂ ಇದೆ. ನನಗೆ ಅಹಲ್ಯ ಅಕ್ಕನ ಮೇಲೆ ಡೌಟ್ ಬಂತು, ಅದಕ್ಕೆ ಹಾಗೆ ಮಾಡಿದೆ. ಡೌಟು ಎಲ್ಲದಕ್ಕೂ ಡೌಟು. ಮನೆಗ್ ಬಂದ್ ಸೊಸೆ ಮೊದಲನೇ ದಿನಾನೇ ಗಂಡನ್ಗೆ ತಿನ್ನೋ ಅನ್ನದಲ್ಲಿ ವಿಷ ಹಾಕ್ತಾಳೆ ಅಂತ ನೀನ್ ಅನುಮಾನ ಪಟ್ಟಿದೀಯ ಅಂತ ಎಲ್ರಿಗೂ ಗೊತ್ತಾದ್ರೆ ಎಲ್ರ ಕಣ್ಣಿಗೆ ನೀನ್ ಎಷ್ಟು ಕೇವಲವಾಗ್ತೀಯ ಅಂತ ಕಲ್ಪನೆ ಏನಾದ್ರೂ ಇದೆಯಾ? ಅಹಲ್ಯ ಅಮ್ಮನ ಬಗ್ಗೆ ಇಷ್ಟೊಂದು ಕೀಳಾಗಿ ಯೋಚಿಸಕ್ ಹೇಗೆ ಸಾಧ್ಯ? ಪಾಪ, ಇರುವೆಗೂ ಕೂಡ ತೊಂದರೆ ಮಾಡದೇ ಇರುವಂತ ಮುಗ್ಧ ಮನಸ್ಸಿನ ಹುಡುಗಿ ಅವಳು. ಅಷ್ಟೊಂದು ಪ್ರೀತಿಸೋ ಗಂಡನ್ಗೆ ತಿನ್ನೋ ಅನ್ನದಲ್ಲಿ ವಿಷ ಹಾಕ್ತಾಳ? ಅಪ್ಪ ದೇವ್ರೆ, ಇವಳಿಗೆ ಯಾವ ತರ ಬುದ್ಧಿ ಹೇಳಿ ಏನ್ ಮಾಡ್ಲಿ? ಇವಳು ಪಡೋ ಅನುಮಾನದಿಂದ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದ ಗೌರವ ಎಲ್ಲ ಮಣ್ಣು ಪಾಲಾಗ್ಬಿಡುತ್ತೆ. ನೋಡ್ ಮೀರಾ, ಮದ್ವೆಗ್ ಮುಂಚೆ ಅಹಲ್ಯ ಅಮ್ಮಂಗೆ ಇನ್ನೊಂದು ಮದ್ವೆ ಆಗಿತ್ತು ಅಂತ ಹೇಳ್ದೆ. ಆ ಮಾತು ಸತ್ಯವಾಗಿತ್ತು. ನಾವೆಲ್ಲ ನಿನಗ್ ಬೆಂಬಲ ಕೊಟ್ವಿ. ಹಾಗಂದ್ ಮಾತ್ರಕ್ಕೆ ನೀನ್ ಪಡೋ ಅನುಮಾನಗಳಿಗೆಲ್ಲ ನಾವು ಬೆಂಬಲ ಕೊಡ್ತೀವಿ ಅಂತ ಅನ್ಕೋಬೇಡ. ನೋಡ್ ಮೀರಾ, ನಮ್ ಯಜಮಾನ್ರ ಮನೆಗೆ ಕಳಂಕ ಬರುವಂತ ಕೆಲ್ಸಕ್ ನೀನೇನಾದ್ರೂ ಕೈ ಹಾಕಿದ್ರೆ ಮೊದ್ಲು ನೀನು ಅಮ್ಮನ್ನ ಎದುರು ಹಾಕೋಬಹುದು. ಬಿಟ್ಟು ಬಿಡು ಈ ಅನುಮಾನ ಸಂಶಯನ. ನಾನೇನಮ್ಮ ಮಾಡ್ಲಿ? ಅನುಮಾನ ಬರೋ ಹಾಗೆ ಅವ್ರು ನೋಡ್ಕೋತಿದ್ದಾರೆ. ಇದ್ರಲ್ಲಿ ನಂದು ಏನಮ್ಮ ತಪ್ಪಿದೆ?
ನೋನು ಟಿಕೆಟ್ಸ್ ನನ್ನ ಕೈಗೆ ಬೇಕು, ಅದು ಇವತ್ತೇ. ಯಾ ನೋ ಇಶ್ಯೂಸ್. ಎಲ್ಲ ಲಕ್ಸುರಿಯಸ್ ಆಗಿರಬೇಕು, ಯಾವುದರಲ್ಲೂ ಕಾಂಪ್ರಮೈಸ್ ಬೇಡ. ಲೈಫಲ್ಲಿ ಒಂದ್ಸಲ ಬಂದೋಗುವಂಥ ಟೈಮ್ ಇದು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪರ್ಫೆಕ್ಟ್ ಆಗಿದೆ. ಏನೋ ಏನು ಪರ್ಫೆಕ್ಟ್ ಆಗಿದೆ? ನೀನು ಕೇಳಿದ ತಕ್ಷಣ ಎಲ್ಲ ಹೇಳ್ಬಿಡ್ಬೇಕಾ? ಸರ್ಪ್ರೈಸ್. ಅದಕ್ಕೆ ಅಲ್ಲೋ. ಓಹೋ, ಇದು ಯಾಕೋ ಅತಿ ಆಯಿತು ಕಣೋ. ನಾನು ಕೇಳ್ತಿದ್ದೀನಿ ತಾನೇ, ನನಗೆ ಹೇಳೋದಕ್ಕೇನೋ? ಅಣ್ಣ, ಇಬ್ಬರಿಗೂ ಒಟ್ಟಿಗೆ ಹೇಳ್ತೀನಿ, ಬಾ ನನ್ನ ಜೊತೆ. ಹನಿ, ದಿಸ್ ಇಸ್ ಟೂ ಮಚ್ ಕಣೋ. ಯಾಕಣ್ಣ, ಬಾರ್ನಿಂಗಾ? ಹಾಗೇನಿಲ್ಲ, ಯಾಕೋ ಇತ್ತೀಚೆಗೆ ಅಣ್ಣಂಗಿಂತ ಅದಕ್ಕೆ ಮೇಲೆ ಪ್ರೀತಿ, ನಂಬಿಕೆ, ವಿಶ್ವಾಸ ಎಲ್ಲ ಜಾಸ್ತಿ ಆಗ್ತಿರೋ ಹಾಗಿದೆ. ಹಾಗೇನಿಲ್ಲ ಕಣೋ, ನೀನು ಅದಕ್ಕೆ ಇಬ್ರು ನನಗೆ ಒಂದೇನೆ. ಬಾ. ಎಲ್ಲಿಗೆ? ಬಾರೋ. ಏಯ್, ಅದಕ್ಕೆ ಅಮ್ಮ, ನನ್ನ ಮಾತನ್ನ ಸ್ವಲ್ಪ ನಂಬಮ್ಮ. ನಿನ್ ಮಗಳ ಮಾತ್ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ? ನಾನ್ ನಿನ್ ಮಗಳಮ್ಮ. ನಾನ್ ಸಾಕೇತ್ ಮತ್ತೆ ಅನಿಕೇತ್ಗೆ ಕೆಟ್ಟದ್ ಬಯಸ್ತೀನ? ಸ್ವಲ್ಪ ಯೋಚನೆ ಮಾಡು. ನಾನು ಇಷ್ಟೊಂದು ಅತಿಯಾಗಿ ಆಡ್ತಿದ್ದೀನಿ ಅಂದ್ರೆ ಅದ್ರ ಹಿಂದೆ ಏನೋ ರೀಸನ್ ಇರ್ಬೇಕಲ್ವಾ? ಇದೆ ಇದೆ, ಅದು ನಿನ್ ಹುಚ್ಚು ಕಲ್ಪನೆಗಳು, ನಿನ್ ಹುಚ್ಚು ಭ್ರಮೆಗಳು. ಅಲ್ಲ, ಅದೆಲ್ಲ ಅಹಲ್ಯ ಅಕ್ಕ ಆಡ್ತಿರೋ ರೀತಿ ಅಮ್ಮ. ಈ ಮನೆ ಊಹಿಸೋಕೆ ಆಗಲ್ಲ ಅಂತ ಸೊಸೆ ನಾನು ಅಂತ ಹೇಳ್ತಾರೆ. ಅದ್ರ ಅರ್ಥ ಏನು? ನೀವೆಲ್ಲ ಹುಡುಕಿದ್ರು ನನ್ನಂತ ಸೊಸೆ ಈ ಮನೆಗೆ ಸಿಗ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ. ಅದ್ರ ಅರ್ಥ ಏನಮ್ಮ? ಈ ಮನೆ ನಾನ್ ಸೊಸೆ ಆಗೋದನ್ನ ಕಾಯ್ತಿತ್ತು, ಅದಕ್ಕೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಆ ಮಾತಿನ ಅರ್ಥ ಏನಮ್ಮ? ಅಡ್ಗೆ ಮಾಡುವಾಗ ಅಡ್ಗೆ ಮನೇಲಿ ನನ್ನ ಜೊತೆ ಯಾರು ಇರಬೇಡಿ, ಎಲ್ರು ಹೊರಗಡೆ ಹೋಗಿ ಅಂತ ನಮ್ಮನ್ನ ಆಚೆ ಕಳಿಸ್ತಾರೆ. ಯಾಕೆ? ನಾವ್ ಅಡ್ಗೆ ಮನೇಲಿದ್ರೆ ಅವ್ರಿಗೇನ್ ಪ್ರಾಬ್ಲಮ್ಮು? ಈ ರೀತಿ ಒಂದ್ ಹೆಣ್ಣು ಮಾತಾಡೋದನ್ನ ನೀನೆಲ್ಲಾದ್ರೂ ನೋಡಿದ್ಯಾ? ಮನೇಲಿರೋ ಚಿಕ್ಕಪ್ಪನ ಜೊತೆ ಮಾತಾಡೋದಕ್ಕೆ ಫೋನಲ್ಲಿ ಮಾತಾಡ್ತಾರೆ. ಅದೇನೋ ಕೆಲ್ಸನ ಮುಗಿಸ್ಬಿಡ್ಬೇಕು, ನಾನು ಇವತ್ತೇ ಮುಗಿಸ್ಬಿಡ್ತೀನಿ ಅಂತಾನೂ ಹೇಳ್ತಾರೆ. ಅದಾದ್ಮೇಲೆ ಅಹಲ್ಯ ಅಕ್ಕ ಸ್ಟೋರ್ ರೂಮಿಂದ ಹೊರಗಡೆ ಬರ್ತಾರೆ. ಯಾವ ರೂಮ್ ಹೇಳು? ನಾವ್ ಇಲ್ಲಿ ಪಾಷಾಣ, ಮಸ್ಕಿಟೋ ಕಿಲ್ಲರು, ಫಿಲೋ ಇಲ್ಲು, ಹೀಗೆ ಈ ಪಾಯ್ಸನಸ್ ಥಿಂಗ್ಸ್ ಎಲ್ಲ ಇಡ್ತೀವಲ್ಲ, ಆ ರೂಮಿಗೆ ಹೋಗ್ತಾರೆ. ಅದರಿಂದ ಆಚೆ ಬಂದು ವಾಶ್ ಬೇಸಿನಲ್ಲಿ ಅವ್ರ ಕೈನ ಚೆನ್ನಾಗಿ ಉಜ್ಜಿ ತೊಳ್ಕೊತಾರೆ. ಯಾಕೆ? ಅವ್ರ ಕೈಯಲ್ಲಿ ವಾಸನೆ ಇದೆಯೋ ಇಲ್ವೋ ಅಂತ ಆ ವಾಸನೆನ ನೋಡ್ತಾರೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಮತ್ತೆ ಅಡ್ಗೆ ಮನೆಗೆ ಹೋಗ್ತಾರೆ. ಸ್ಟೋರ್ ರೂಮ್ಗೆ ಯಾಕೆ ಹೋಗಿದ್ರು? ಸ್ಟೋರ್ ರೂಮಲ್ಲಿ ಅವ್ರಿಗೆ ಏನ್ ಕೆಲಸ ಇತ್ತು ಅಂತ ಸ್ಟೋರ್ ರೂಮಿಗೆ ಹೋದ್ರೆ ಅಲ್ಲಿಗೆ ಬಂದ ಸುಂದ್ರಣ್ಣ ಹೇಳ್ತಾರೆ ಇಲ್ಲಿ ಪಾಷಾಣ ಕಾಣಿಸ್ತಿಲ್ಲ ಅಂತ. ಇದರ ಅರ್ಥ ಏನಮ್ಮ? ನಾನು ಏನಂತ ಅನ್ಕೋಬೇಕು? ಅಮ್ಮ, ನಾನ್ ನಿಜ ಹೇಳ್ತಿದ್ದೀನಮ್ಮ, ನನ್ ಮಾತನ್ನ ನಂಬು ಪ್ಲೀಸ್, ನನ್ ಮಾತನ್ನ ನಂಬು. ಅಹಲ್ಯ ಅಕ್ಕ ಬೇಕು ಅಂತಾನೆ, ನನಗ್ ಅನುಮಾನ ಬರ್ಲಿ ಅಂತಾನೆ ಈ ರೀತಿ ಎಲ್ಲ ನಡ್ಕೋತಿದ್ದಾರೆ. ನನಗ್ ಅನುಮಾನ ಬರ್ಲಿ ಅಂತಾನೆ ಈ ರೀತಿ ವ್ಯವಹಾರ ಮಾಡ್ತಿದ್ದಾರೆ. ಅಹಲ್ಯ ಅಕ್ಕ ಸರಿ ಇಲ್ಲ ಅಮ್ಮ, ಅಹಲ್ಯ ಅಕ್ಕ ಸರಿ ಇಲ್ಲ. ನಾನು ಈಗಲೇ ಹೇಳ್ತಿದ್ದೀನಿ, ಅವ್ರು ಯಾವುದೋ ಉದ್ದೇಶ ಇಟ್ಕೊಂಡೆ ಈ ಮನೆಗೆ ಡೆಫಿನೆಟ್ ಆಗಿ ಬಂದಿದ್ದಾರೆ. ಖಂಡಿತ ನಮ್ ಸಾಕು ಒಳ್ಳೇದಾಗಲ್ಲ ಅಮ್ಮ. ಇದರಿಂದ ನಮ್ ಸಾಕು ಜೀವನಕ್ಕೆ ಅಪಾಯ ಆಗ್ತಿರುತ್ತೆ, ನೋಡ್ತಿರು. ಏನೇ ಮಾತಾಡ್ತಿದೀಯಾ? ಏನ್ ಅನ್ಕೊಂಡಿದ್ಯಾ ನನ್ ಮಗಳನ್ನ? ಹೇಗೆ ನನ್ ಮಗಳ ಮೇಲೆ ಇಂಥ ಆರೋಪ ಮಾಡ್ತಿದ್ಯಾ ನೀನು? ಅಮ್ಮ, ಸಮಾಧಾನ ಮಾಡ್ಕೋ. ಯಾಕೆಷ್ಟು ಆವೇಶ ಪಡ್ತಿದ್ಯಾ? ಅವಳ ರೀತಿ ಹೇಳ್ತಿದ್ದಾಳೆ ಅಂದ್ರೆ ಅದಕ್ಕೆ ಅವಳದೇ ಏನೋ ಒಂದ್ ಕಾರಣ ಇರತ್ತೆ. ನೀನ್ ಯಾಕೆ ಕೋಪ ಮಾಡ್ಕೋತಿದ್ಯಾ? ಏನ್ ಕೋಪ ಮಾಡ್ಕೋಬಾರ್ದು? ಈ ಮಾತನ್ನ ಯಾರಾದ್ರೂ ಕೇಳಿದ್ರೆ ಏನೇ ಗತಿ? ನಿನ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾಳೆ ಇವಳು. ಅಮ್ಮ, ನೀನ್ ಸಮಾಧಾನ ಮಾಡ್ಕೊ ಅಂತ ಹೇಳಿದ್ನಲ್ಲ,
ನೀನ್ ಸ್ವಲ್ಪ ಸುಮ್ಮನೆ ಇರು. ಮೀರಾ, ನಿನಗೆ ಯಾಕಿಂತ ಅನುಮಾನ ಬಂತು? ಯಾಕಂದ್ರೆ ಅಡ್ಗೆ ಮನೇಲಿ ಇದ್ದಿದ್ ನೀವು ಸ್ಟೋರ್ ರೂಮಿಗೆ ಹೋದ್ರಲ್ಲ, ಅದಕ್ಕೆ. ಸ್ಟೋರ್ ರೂಮಲ್ಲಿ ಇಲಿ ಪಾಷಾಣ ಕಾಣಿಸ್ತಿರ್ಲಿಲ್ವಲ್ಲ, ಅದಕ್ಕೆ. ಅಡ್ಗೆ ಮಾಡುವಾಗ ನಾನೊಬ್ಳೆ ಮಾಡ್ತೀನಿ, ನನ್ ಜೊತೆ ಯಾರು ಇರಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ. ಫೋನಲ್ಲಿ ಇವತ್ತೇ ಮುಗಿಸ್ಬಿಡ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ. ಅಲ್ಲ, ಅಡ್ಗೆ ಮಾಡ್ತಿದ್ ನೀವು ಅಲ್ಲಿಗೆ ಯಾಕೆ ಹೋದ್ರಿ? ಯಾಕಂದ್ರೆ ಅಹಲ್ಯ ಅಮ್ಮಂಗ್ ಹೋಗಕ್ ಹೇಳಿದ್ದು ನಾನು, ಅದಕ್ಕೆ. ಸುಂದ್ರ ಅಡಿಗೆ ಮನೇಲಿ ಇಲಿ ಓಡಾಡ್ತಿದೆ ಅಂತ ಸೊಳ್ಳೆ ಹೊಡೆಯೋ ವಿಷದ ಬಾಟ್ಲನ್ನ ತಂದಿಟ್ಟಿದ್ದ. ಅದನ್ನ ನಾನು ಎತ್ತಿಡಕ್ ಹೋದಾಗ ಅಹಲ್ಯಮ್ಮ ನಾನ್ ಇಡ್ತೀನಿ ಅಂತ ಹೋದ್ರು. ಅದು ತಪ್ಪೇನೆ? ವಿಷಯ ಏನು ಅಂತ ತಿಳ್ಕೊಳ್ದೆ ಮಾತಾಡ್ತೀಯಾ ನಿನ್ನ ಅಮ್ಮ? ಅಮ್ಮ, ಏನ್ ಮಾಡ್ತಿದ್ದೀರಾ ನೀವು? ಚಿಚಿ, ನೀವ್ ಈ ರೀತಿ ಮಾಡೋದು ಸರಿಯಲ್ಲ. ಇಲ್ಲಮ್ಮ, ಈ ಬುದ್ಧಿಗೇಡಿಗೆ ಎಲ್ಲಾ ರೀತಿಯಿಂದನೂ ಹೇಳಾಯ್ತು. ಇವಳು ಅರ್ಥನೇ ಮಾಡ್ಕೋತಾ ಇಲ್ಲ. ತಾನ್ ನೋಡಿದ್ದೆ ಸರಿ, ತಾನ್ ಮಾಡಿದ್ದೆ ಸರಿ ಅಂತ ಸಾಧಿಸ್ತಾಳೆ. ಇವಳ್ದು ಯಾಕೋ ಅತಿ ಆಗೋಯ್ತು. ನಾವೇನು ಈ ಮನೆಯಲ್ಲಿ ನಮ್ ಸ್ಥಾನ ಏನು ಅನ್ನೋದನ್ನೇ ಮರ್ತು ಹೋಗಿದ್ದಾಳೆ. ಈ ಮನೆಗೆ ಹೆಣ್ದಿಕ್ಕಿಲ್ಲ ಅಂತ ಯಜಮಾನ್ರು ಹೇಳಿದ್ದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವಿಲ್ಲಿದ್ವಿ. ಇನ್ಮೇಲೆ ಈ ಮನೆಗೆ ಮಹಾಲಕ್ಷ್ಮಿಯಾಗಿ ನೀವು ಬಂದಿದ್ದೀರ. ಈ ಮನೆಗೆ ನಮ್ಮ ಅವಶ್ಯಕತೆ ಇಲ್ಲ. ನಾವಿಲ್ಲಿರ್ಬಾರ್ದು. ನಾವೇನಾದ್ರೂ ಇಲ್ಲಿದ್ರೆ ಈ ಮನೆ ಸಂತೋಷ ನೆಮ್ಮದಿನ ನುಂಗಿ ನೀರು ಕುಡಿದು ಬಿಡ್ತಾಳೆ ಈ ಪಾಪಿ. ನಾವಿವತ್ತೇ ಮನೆ ಬಿಟ್ಟು ಹೋಗ್ತೀವಿ.